ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರಿ ಬಿರುಗಾಳಿ ಹಾಗೂ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗಿದೆ. ರಾತ್ರಿ ಸುರಿದ ಮಳೆಗೆ ರಾಜಧಾನಿಯಲ್ಲಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ಗಾಳಿ ಹಾಗೂ ಮಳೆಗೆ ಹತ್ತಾರು ಮರಗಳು ನೆಲಕ್ಕೆ ಬಿದ್ದಿವೆ. ಇದರಿಂದ ಕಾರುಗಳು ಜಖಮಾಗಿದೆ. ಭಾರಿ ಬಿರುಗಾಳಿ ಹಾಗೂ ಮಳೆಗೆ ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ. ರಾತ್ರಿ ಸುರಿದ ಮಳೆಗೆ ರಾಜಧಾನಿಯಲ್ಲಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ಗಾಳಿ ಹಾಗೂ ಮಳೆಗೆ ಮರಗಳು ನೆಲಕ್ಕೆ ಬಿದ್ದಿವೆ. ಇದರಿಂದ ಅದು ಕೂಡ ಅವು ಕಾರುಗಳ ಮೇಲೆ ಬಿದ್ದಿದೆ. ಕಾರುಗಳು ಜಖಮಾಗಿದೆ. ಮಳೆಗೆ ಅಂಡರ್ ಪಾಸ್ ಬಂದಾಗಿತ್ತು. ಹತ್ತಾರು ಕಾರುಗಳಿಗೆ ಹಾನಿಯಾಗಿದೆ. ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು. ಹೀಗಾಗಿ ವಾಹನ ಸವಾರರು ಪರದಾಡಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಬೆಂಗಳೂರಲ್ಲಿ. ಕೇವಲ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಕೂಡ ಇತ್ತು. ಹೀಗಾಗಿ ಸಾಕಷ್ಟು ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಸಾಕಷ್ಟು ಮರಗಳು ಕೂಡ ನೆಲಕ್ಕೆ ಬಿದ್ದಿದೆ. ಅದು ಕಾರ್ಗಳ ಮೇಲೆ ಪಾರ್ಕ್ ಮಾಡಿ ನಿಲ್ಲಿಸಿರ್ತಾರಲ್ವ ಸೈಡಲ್ಲಿ, ಆ ಕಾರ್ಗಳ ಮೇಲೆ ಮರಗಳು ಬಿದ್ದಿದೆ. ಹೀಗಾಗಿ ಹತ್ತಾರು ಕಾರುಗಳಿಗೆ ಹಾನಿಯಾಗಿದೆ. ಮಳೆಗೆ ಅಂಡರ್ ಪಾಸ್ ಬಂದ್ ಆಗಿದೆ. ರಸ್ತೆಗಳು ಜಲಾವೃತ ಆಗಿತ್ತು. ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅಂದರೆ ನಿನ್ನೆ ಸಂಜೆ ಸಮಯದಲ್ಲಿ ಮಳೆ ಬಂತು. ಅದಾದಮೇಲೆ ರಾತ್ರಿ ಕೂಡ ಚೆನ್ನಾಗಿ ಮಳೆಯಾಗಿದೆ. ಇದರಿಂದ ಸಾಕಷ್ಟು ತೊಂದರೆ ಆಗಿದೆ ಬೆಂಗಳೂರಿನಲ್ಲಿ. ಅಂದರೆ ಬೆಂಗಳೂರು ಅಂತ ಅಂದರೆ ಒಂದು ಅರ್ಧ ಗಂಟೆ ಸರಿಯಾಗಿ ಜೋರಾಗಿ ಮಳೆ ಬಂದರೆ ಸಾಕು, ಕಂಪ್ಲೀಟಾಗಿ ಜಲಾವೃತ ಆಗುತ್ತೆ ರೋಡ್ಗಳು. ಇದು ರಸ್ತೆನಾ ಅಥವಾ ಕೆರೆನಾ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿರುತ್ತೆ. ಅದೇ ರೀತಿ ನೆನೆಯೂ ಕೂಡ ಆಯಿತು. ಅಂದರೆ ಕಳೆದ ಒಂದು 15-20 ದಿನಗಳ ಹಿಂದೆಯೂ ಕೂಡ ಇದೇ ರೀತಿ ಒಂದು ಅರ್ಧ ಗಂಟೆ ಮಳೆ ಆಗುತ್ತೆ. ಆಗ ಏನೆಲ್ಲ ಅವಾಂತರ ಆಗಿತ್ತು ಅಂತ ನಾವು ನೋಡಿದ್ವಿ. ಮಳೆ ಬಂದ ಮೇಲೆ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಸಿಟಿ ರೌಂಡ್ಸ್ ಮಾಡ್ತಾರೆ. ನೆಕ್ಸ್ಟಿಂದ ಈ ರೀತಿ ಆಗಬಾರ್ದು ಅಂತ ಕೆಲವೊಂದಿಷ್ಟು ಕ್ರಮಗಳನ್ನು ಅಲ್ಲಿರುವಂಥ ಅಧಿಕಾರಿಗಳಿಗೆ ಸೂಚಿಸ್ತಾರೆ. ಆದರೆ ಪದೇ ಪದೇ ಇದೇ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ನಿನ್ನೆಯೂ ಕೂಡ ಹೀಗೆ ಆಗಿದೆ. ಕಂಪ್ಲೀಟಾಗಿ ಒಂದಷ್ಟು ರೋಡ್ಗಳು ಜಲಾವೃತ ಆಗಿತ್ತು. ಹೀಗಾಗಿ ವಾಹನ ಸವಾರರು, ಅದರಲ್ಲೂ ಈ ಟೂ ವೀಲರ್ಸ್ ಓಡಿಸೋರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ಏಕೆಂದರೆ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿಗಳಿದೆ. ಹೀಗಾಗಿ ಯಾವಾಗ ನೀರು ನಿಂತಿರುತ್ತೆ, ಎಲ್ಲಿ ಗುಂಡಿ ಇದೆ, ಯಾವುದು ಗುಂಡಿ ಯಾವುದು ರೋಡು ಏನೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗೆ ಫುಟ್ಪಾತಲ್ಲೂ ಕೂಡ ಅಷ್ಟೇ ಕಂಪ್ಲೀಟಾಗಿ ನೀರು ಫಿಲ್ ಆಗಿರುತ್ತೆ. ಹೀಗಾಗಿ ಅಲ್ಲಿ ಕೆಳಗಡೆ ಸ್ಲ್ಯಾಬ್ ಇದೆಯಾ ಇಲ್ವಾ ಏನು ಕೂಡ ಗೊತ್ತಾಗೋದಿಲ್ಲ. ಕಲ್ಲಿದೆ ಅಂದ್ಕೊಂಡು ನಾವು ಕಾಲಿಟ್ಟರೆ ಡೈರೆಕ್ಟಾಗಿ ಕೆಳಗಡೆ ಹೋಗುವಂಥ ಸ್ಥಿತಿ ಕೂಡ ಇರುತ್ತೆ. ಹಾಗೆ ಆ ಸಮಯದಲ್ಲಿ ಅಲ್ಲಿ ಯಾರು ತಕ್ಷಣಕ್ಕೆ ಬಂದು ನಮಗೆ ಸಹಾಯ ಮಾಡೋದಕ್ಕೂ ಯಾರು ಇರೋದಿಲ್ಲ. ಹೀಗಾಗಿ ಸಾರ್ವಜನಿಕರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ವಿದ್ಯುತ್ ಕಂಬಗಳು ಬಿದ್ದಿರುತ್ತೆ, ತಂತಿಗಳು ನೆಲದ ಮೇಲೆ ಬಿದ್ದಿರುತ್ತೆ. ವಿದ್ಯುತ್ ಶಾಕಿಂದ ಸಾಕಷ್ಟು ಅನಾಹುತಗಳು ಆಗೋದನ್ನು ನಾವು ಹಿಂದೆಯೂ ಕೂಡ ನೋಡಿದ್ವಿ. ಹೀಗಾಗಿ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲೇ ಇರುತ್ತೆ. ಹೀಗಾಗಿ ಆದಷ್ಟು ಸುರಕ್ಷಿತವಾಗಿರಬೇಕು. ಈ ಮಳೆ ಬರುವಂಥ ಟೈಮ್ನಲ್ಲಿ ಮರದ ಕೆಳಗಡೆ ನಿಲ್ಲೋದು ಅಥವಾ ಈ ಟ್ರಾನ್ಸ್ಫಾರ್ಮರ್ ಇರುವಂಥ ಜಾಗದಲ್ಲಿ ನಿಲ್ಲೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವಾಗ ಏನಾಗುತ್ತೆ, ಅದರಲ್ಲೂ ಬೆಂಗಳೂರಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮಳೆ ಬಂದರೆ ಗ್ರೇಟರ್ ಬೆಂಗಳೂರು ಕಂಪ್ಲೀಟಾಗಿ ವಾಟರ್ ಬೆಂಗಳೂರು ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಪ್ರತಿ ಬಾರಿಯೂ ಕೂಡ ನೋಡ್ತಾನೆ ಇದ್ದೀವಿ. GBA ಬಂದರೂ ಕೂಡ ಯಾವುದೇ ಚೇಂಜಸ್ ಇಲ್ಲಿವರೆಗೂ ಆಗಿಲ್ಲ. ಕಳೆದ ಸಲ ಹೇಗೆ BBMP ಇಷ್ಟು ವರ್ಷದಲ್ಲಿ BBMP ಇದ್ದಾಗಲೂ ಇದೇ ರೀತಿ ಹಣೆ ಬರ, ಈಗ GBA ಬಂದ ಮೇಲೂ ಕೂಡ ಯಾವುದೇ ರೀತಿ ಬದಲಾವಣೆ ಇಲ್ಲ. ಕೇವಲ ಅನಾಹುತ ಆದಮೇಲೆ CM ಆಗಿರ್ಬೋದು, DCM ಆಗಿರ್ಬೋದು ಅಲ್ಲಿಗೆ ಹೋಗ್ತಾರೆ, ಭೇಟಿಯನ್ನು ಕೊಡ್ತಾರೆ. ಇದರ ಜೊತೆಗೆ ಒಂದಷ್ಟು ಪರಿಹಾರವನ್ನು ಕೂಡ ಕೊಟ್ಟು ಬರ್ತಾರೆ. ಆದರೆ ಮುಂದೆ ಏನು ಮಾಡಬೇಕು ಅಂದರೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ನಾವು ಸಜ್ಜಾಗಿದ್ದೀವಿ ಮಳೆಗಾಲಕ್ಕೆ ಅಂತ ಹೇಳ್ತಾರೆ. ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಇದೇ ಪಕ್ಷ ಅಂತಲ್ಲ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಬೆಂಗಳೂರಲ್ಲಿ ಮಳೆಗಾಲದ ಟೈಮ್ನಲ್ಲಿ ಶುರುವಾಗುವಂತಹ ಈ ಅವಾಂತರಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೇನು ಮಳೆಗಾಲ ಕೂಡ ಆರಂಭವಾಗುತ್ತೆ ಮುಂದಿನ ತಿಂಗಳಿಂದ. ಈಗಲೇ ಇಷ್ಟೆಲ್ಲ ಅವಾಂತರ ಅಂತ ಅಂದರೆ ಒಂದು ಅರ್ಧ ಗಂಟೆ ಸುರಿದಂಥ ಮಳೆ ಅಷ್ಟೇ ಇದು. ಇಷ್ಟಕ್ಕೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಅಂತ ಅಂದರೆ ಕಂಪ್ಲೀಟಾಗಿ ಫ್ಲ್ಯಾಟ್ಗಳ ಗ್ರೌಂಡ್ ಫ್ಲೋರ್ ಕಂಪ್ಲೀಟಾಗಿ ಜಲಾವೃತ ಆಗುತ್ತೆ, ರಸ್ತೆಗಳು ಜಲಾವೃತ ಆಗುತ್ತೆ. ಹಾಗಾದರೆ ಮುಂದೆ ಮಳೆಗಾಲಕ್ಕೆ ಬೆಂಗಳೂರು ಇನ್ನೂ ಕೂಡ ರೆಡಿ ಆಗಿಲ್ಲ. ಆಗ ಇನ್ನೂ ಯಾವ್ಯಾವ ಅವಾಂತರಗಳು ಸೃಷ್ಟಿಯಾಗುತ್ತೋ ಏನೋ, ನಿಜಕ್ಕೂ ನೆನೆಸ್ಕೊಂಡ್ರೇ ಒಂದು ರೀತಿ ಭಯ ಆಗುತ್ತೆ. ಯಾಕಂದರೆ ಒಂದು 15-20 ದಿನಗಳ ಹಿಂದೆ ಸುರಿದಂತಹ ಮಳೆಗೆ 7 ಮಂದಿ ಬಲಿಯಾಗಿ ಹೋಗಿದ್ರು. ಅಂದರೆ ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಕುಸಿತ ಕಂಡು 7 ಮಂದಿ ಸಾವನ್ನಪ್ಪಿದ್ರು. ಹೀಗಾಗಿ
ಮುಂದೆ ಈ ಒಂದು ಮಳೆ ಯಾವೆಲ್ಲ ಅವಾಂತರಗಳನ್ನು ಬೆಂಗಳೂರಲ್ಲಿ ಸೃಷ್ಟಿ ಮಾಡುತ್ತೆ ಅಂತ ಕಾದು ನೋಡಬೇಕು. ಒಂದಷ್ಟು ಶಿಥಿಲಾವಸ್ಥೆಗೆ ತಲುಪಿರುವಂತಹ ಕಟ್ಟಡಗಳು ಇರುತ್ತೆ ಅಥವಾ ಕಾಂಪೌಂಡ್ಗಳಿರುತ್ತೆ, ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಷ್ಟರೊಳಗಡೆ ಫೈಂಡ್ ಔಟ್ ಮಾಡಬೇಕಿತ್ತು, ಮುಂಗಾರು ಶುರುವಾಗೋಕ್ಕೂ ಮುನ್ನವೇ ಈ ಎಲ್ಲ ಕೆಲಸಗಳು ನಡಿಬೇಕಿತ್ತು. ಆದರೆ ಸದ್ಯ ಸರ್ಕಾರ ಪವರ್ ಶೇರಿಂಗ್ ಅಥವಾ ಅವರವರ ಕುರ್ಚಿಯನ್ನು ಉಳಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದೆ. ಹೀಗಾಗಿ ಇನ್ಯಾವಾಗ ಎಚ್ಚೆತ್ಕೊಳ್ತಾರೋ ಅಂತ ಕಾದು ನೋಡಬೇಕು. ಸದ್ಯ ನೆನ್ನೆ ಸುರಿದಂತಹ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ರಾತ್ರಿ ಸುರಿದ ಮಳೆಗೆ ರಾಜಧಾನಿಯಲ್ಲಿ ಹತ್ತಾರು ತೊಂದರೆಗಳು ಉಂಟಾಗಿದೆ. ಮರಗಳು ಕೂಡ ಧರೆಗೆ ಉರುಳಿವೆ, ಕಾರುಗಳು ಜಖಮ್ಮಾಗಿದೆ, ಪಾರ್ಕ್ ಮಾಡಿ ಇರ್ತಾರೆ ಸೈಡಲ್ಲಿ. ಅಂಥ ಸಿಚುವೇಷನಲ್ಲಿ ಮರಗಳು ಡೈರೆಕ್ಟಾಗಿ ಆ ಕಾರಿನ ಮೇಲೇ ಬೀಳುತ್ತೆ, ಗ್ಲಾಸ್ ಪುಡಿ ಪುಡಿಯಾಗಿ ಹೋಗಿದೆ. ಹಾಗೆ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು. ಇದರಿಂದ ಸಹಜವಾಗಿಯೇ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು.